ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಕ್ಕಂಥ ರೆಸಿಪಿ ಮೊಟ್ಟೆ ಬಿರಿಯಾನಿ. ಮನೆಯಲ್ಲೇ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಮೊಟ್ಟೆ ಬಿರಿಯಾನಿ. ಅದು ಹೇಗೆ ಮಾಡೋದು ನೋಡೋಣ ಬರ್ರಿ. ನಾ ಇಲ್ಲಿ ಮೊದಲಿಗೆ ಒಂದು 10 ಮೊಟ್ಟೆನ ಕುದಿಯೋಕೆ ಇಟ್ಕೊಂಡಿನಿ ರೀ. ನಂತರ ಮೊದಲಿಗೆ ನಾವಿಲ್ಲಿ ಅಕ್ಕಿ ನೆನೆಸಿಟ್ಕೋಬೇಕ್ರಿ. ನಾ ಇಲ್ಲಿ 3 ಲೋಟ ಅಕ್ಕಿ ತೊಗೊಂಡಿನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಮಾಡೋಕ್ಕಿಂತ ಮುಂಚೆ ನೆನೆಸಿಟ್ಕೋಬೇಕು. ಇವಾಗ ನಾನು ಮೊಟ್ಟೆ ಕುದ್ದವ್ರಿ. ಕುದ್ಮೇಲೆ ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಹತ್ತಬೇಕಲ್ರಿ, ಅದಕ್ಕೋಸ್ಕರ ನಾ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೊಟ್ಟೆಗಳನ್ನು ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ನಾವು ಮೊಟ್ಟೆ ಡೈರೆಕ್ಟಾಗಿ ಮಾಡೋದ್ರಾಗ ಬಿರಿಯಾನಿ ಮಾಡೋ ಹೊತ್ನಾಗ ಹಾಕಿದ್ನಪ್ಪ ಅಂದ್ರೆ ಅದಕ್ಕೆ ಯಾವ ಮಸಾಲೆನೂ ಹತ್ತಿರಲ್ಲ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ಕೊಂಡು ಯಾಕೆಂದ್ರೆ ಸ್ವಲ್ಪ ಮಸಾಲೆನೂ ಹತ್ತಿರತ್ತೆ ರೀ, ತಿನ್ನೋ ಟೇಸ್ಟು ಬರ್ತೈತಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಮೊಟ್ಟೆಗಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರೀ. ನೀಟಾಗಿ ಕಡಿಮೆ ಉರಿಯಾಗಿ ಇಟ್ಕೊಂಡು ಸೀದು ಹೋಗ್ಬಾರ್ದು ರೀ. ಆ ರೀತಿಯಾಗಿ ಖಾರ ಪುಡಿ ಜಲ್ದಿ ಸೀದ್ಬಿಡುತ್ತೆ ರೀ ಇದಕ್ಕೆ ಬೆಂಕಿಗೆ. ಹಂಗಾಗಿ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೋಬೇಕು ರೀ. ಇದೆಲ್ಲ ಆದಮೇಲೆ ಇದಕ್ಕೆ ನಾವು ಮಸಾಲೆ ಮೊದಲಿಗೆ ಹೇಗೆ ತಯಾರು ಮಾಡ್ಕೊಳ್ಳೋದು ನೋಡೋಣ ಬರ್ರಿ. ಇವಾಗ ನಾ ಇಲ್ಲಿ ಮಸಾಲೆ ಮಾಡ್ಕೊಳಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು 6-7 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನೀಟಾಗಿ ನುಣ್ಣಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ರೀ. ನಾವು ಮೊದಲಿಗೆ ಮಸಾಲೆ ಪದಾರ್ಥ ನೀಟಾಗಿ ಗ್ರೈಂಡ್ ಆದ್ರೆ ಬಿರಿಯಾನಿ ರೆಡಿ ಆದಂಗೆ ರೀ, ಅರ್ಧ. ಹಾಗಾಗಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿರಿ ಯಾವ ರೀತಿಯಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೀವು. ಎಷ್ಟು ಚೆನ್ನಾಗಿ ನುಣ್ಣಾಗಿ ಬಂದೈತೆ ಅಂತ ನೋಡಿರಿ. ಈ ರೀತಿಯಲ್ಲಿ ನುಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಮಾಡೋದು ಹೆಂಗಂತ ನೋಡೋಣ ರೀ. ಇವಾಗ ನಾವು ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಮಾಡೋಕೆ ಇಟ್ಟಿದ್ದೇನೆ ರೀ ಇದನ್ನು. ಅದಕ್ಕೆ ಒಂದು ಸ್ವಲ್ಪ 4 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ ರೀ. ಏನಂದ್ರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಒಂದಿಷ್ಟು ಸೋಪಿನ ಕಾಳು ರೀ. ಇದೆಲ್ಲ ಹಾಕಿಬಿಟ್ಟು ನೀಟಾಗಿ ಹುರ್ಕೋಬೇಕು ರೀ. ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಎಣ್ಣೆಯಾಗ. ಎಲ್ಲ ಸ್ಮೆಲ್ ಬರ್ಬೇಕು ರೀ, ಘಮ ಘಮ ನಂಗೆ ಸ್ಮೆಲ್ ಬಂದ್ರೆ ಹುರಿದವಂತ ಲೆಕ್ಕ ರೀ. ಇವಾಗ ನೆಕ್ಸ್ಟ್ ನೀಟಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಇದಕ್ಕೆ ನಾನಿವಾಗ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೇನೆ ರೀ. ಒಂದು 3 ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ರೀ. ಇವನು ಕೆಂಪಗಾಗಂಗೆ ಈರುಳ್ಳಿ ಹುರ್ಕೋಬೇಕು ರೀ ಮೊದಲಿಗೆ ನಾವು. ನೋಡಿರಿ ಯಾವ ರೀತಿ ಕೆಂಪಗಾಗಿ ಬಂದೈತೆ ಅಂತ. ನೆಕ್ಸ್ಟ್ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ರೀ, ಅದನ್ನು ಹಾಕ್ಬೇಕು ರೀ. ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ನಾನು 1-2 ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಸಹ ನಾನು ಹಾಕ್ತಾಯಿದ್ದೇನೆ ರೀ. ಅದನ್ನು ಸಹ ನೀಟಾಗಿ ಬೇಯಂಗೆ ಎಲ್ಲ ನೀಟಾಗಿ ಹುರ್ಕೋಬೇಕು ರೀ, ಫ್ರೈ ಮಾಡ್ಕೋಬೇಕು ರೀ. ಟೊಮೊಟೊ ಹಣ್ಣು ಸಹ ಜಲ್ದಿ ಬೇಯಲ್ಲ ರೀ. ಅದಕ್ಕೋಸ್ಕರ ನಾನಿಲ್ಲಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಿದ್ದೀನಿ ರೀ. ನೆಕ್ಸ್ಟ್ ಇದಕ್ಕೆ ಮಸಾಲೆ ಹಾಕೊಂಬರ್ರಿ. ಇವಾಗ ಖಾರ ಎಷ್ಟು ಬೇಕಂತ ನೋಡ್ಕೊಂಬಿಟ್ಟು ಖಾರ ಹಾಕ್ಕೋಬೇಕು ರೀ. ಮತ್ತು ಧನಿಯಾ ಪುಡಿ ಹಾಕ್ಕೋಬೇಕು ರೀ 1 ಸ್ಪೂನು. ನೆಕ್ಸ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ ನಾನಲ್ಲಿ. ನೆಕ್ಸ್ಟು ಚಿಕನ್ ಮಸಾಲ ಅಥವಾ ಮೊಟ್ಟೆ ಮಸಾಲ, ಎರಡರಾಗ ಒಂದಾದರೂ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೇಕು ರೀ. ಮತ್ತು ಒಂದು ಸ್ವಲ್ಪ ಸ್ಪೂನು ಅರಶಿನ ಹಾಕ್ಕೋಬೇಕು ರೀ. ಇವೆಲ್ಲ ಮಸಾಲ ಹಾಕ್ಕೊಂಬಿಟ್ಟು ನೀಟಾಗಿ ಎಣ್ಣೆ ಮ್ಯಾಲೆ ಬರೋಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ. ಎಲ್ಲ ಮಸಾಲೆ ಎಲ್ಲ ಇದಾಗಬೇಕಲ್ರಿ, ವಾಸನೆ ಹೋಗಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ ಎಲ್ಲದನ್ನು. ನೆಕ್ಸ್ಟ್ ನೀರೆಲ್ಲ ಎಣ್ಣೆ ಮ್ಯಾಲೆ ಬರೋಂಗೆ ನೋಡ್ಬೇಕು ರೀ. ನೋಡಿರಿ ಯಾವ ರೀತಿಯಾಗಿ ಎಣ್ಣೆ ಬಂದೈತೆ ಅಂತ. ಅದಕ್ಕೆ ಎಣ್ಣೆ ಮ್ಯಾಲೆ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ. ಆವಾಗಲೇ ಉಪ್ಪು ಹಾಕಿದ್ವಿ, ನಂತರ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ರೀ ನಾವಿಲ್ಲಿ. ಇದಕ್ಕೆಲ್ಲ ಆದಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದು ನೀಟಾಗಿ ಇದಕ್ಕೆ ನಾನು ಅಳತೆ ಲೋಟದಾಗ ಅಕ್ಕಿ ತೊಗೊಂಡಿದ್ದೆ, 3 ಲೋಟ ಅಕ್ಕಿ ತೊಗೊಂಡಿದ್ದೆ. ಆ ಲೋಟದಾಗಿಂದನೇ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. 7 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ರೀ ನಾನಿಲ್ಲಿ. ಆ ಲೋಟದಾಗಿಂದನೇ ತೊಗೊಂಡ್ರೆ ನಮ್ಗೆ ಅಳತೆ ಸರಿ ಸಿಗುತ್ತೆ, ನೀಟಾಗಿ ಅನ್ನ ಕೂಡ ಬೇಯುತ್ತಲ್ರಿ. ಅದಕ್ಕೋಸ್ಕರ ನಾನು ಅದೇ ಲೋಟದಾಗ 7 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ರೀ. ನೀವು ಯಾವ ಲೋಟದಿಂದ ಅಕ್ಕಿ ತೊಗೊಂಡಿರ್ತೀರಿ ಅದೇ ಲೋಟದಿಂದನೇ ನೀರು ಹಾಕ್ಕೋಬೇಕು ರೀ. ಅಂದರೆ ನಮಗೆ ಕರೆಕ್ಟ್ ಲೆಕ್ಕನೂ ಸಿಗುತ್ತೆ, ಚೆನ್ನಾಗಿ ಬಿರಿಯಾನಿನೂ ಆಗುತ್ತೆ ರೀ. ನಾ ಇಲ್ಲಿ 7 ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ರೀ. ಯಾಕಪ್ಪ ಅಂದ್ರೆ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಕುದಿಬೇಕಲ್ರಿ. ಒಂದಿಷ್ಟು ಕುದಿಯೋಕೆ ಬಿಟ್ಟು ಆಮೇಲೆ ನೀಟಾಗಿ ಕುದಿಬೇಕು ರೀ. ನೀಟಾಗಿ ಕುದ್ಮೇಲೆ ಆಮೇಲೆ ನಾನು ನೆನೆಸಿಟ್ಟಿರೋಂಥ ಅಕ್ಕಿನ ಅದಕ್ಕೆ ಹಾಕಕ್ಕಂತೀನಿ ರೀ. ಇವಾಗ ನೀಟಾಗಿ ಕುದ್ಮೇಲೆ ಇದೆಲ್ಲ ಹಾಕಿಬಿಟ್ಟು
ನಾನು ಇದಕ್ಕೆ ಒಂದು ವಿಜಿಲ್ ಆದರೆ ಸಾಕ್ರಿ ಅಷ್ಟೆ. ಎಲ್ಲ ಅಕ್ಕಿ ಹಾಕಿಬಿಟ್ಟು ಇನ್ನೊಂದು ಸರಿ ಕೈ ಆಡಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಆದರೆ ಸಾಕು. ಹೆಚ್ಚಿಗೆ ಆದರೆ ಬೆಲ್ಲ ತೆಳಗೆ ಸೀದೋಗಿಬಿಡುತ್ತೆ ರೀ. ಹಾಗಾಗಿ ಒಂದು ವಿಜಿಲ್ ಆಗಿಬಿಟ್ರೆ ಸಾಕು. ನೋಡಿರಿ ನಾವು ಒಂದು ವಿಜಿಲ್ ಆಗೈತಿ. ಇವಾಗ ನಾನು ಯಾವ ರೀತಿ ಆಗೈತೆ ಅಂತ ತೋರಿಸ್ತೀನಿ ನೋಡ್ಬರ್ರಿ. ನೋಡಿರಿ ನಮ್ಮ ಮೊಟ್ಟೆ ಬಿರಿಯಾನಿ ಯಾವ ರೀತಿಯಾಗಿ ಬಂದಿದೆ ಅಂತಂದು ಹೇಳಿದ್ರೆ ಬಾಯಲ್ಲಿ ನೀರು ಬರ್ತೈತಲ್ರಿ, ಎಷ್ಟು ಚೆನ್ನಾಗಿ ಬಂದೈತಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಲ್ಲರಿಗೂ ಧನ್ಯವಾದಗಳು.